ನಮಸ್ಕಾರ ಸರ್. ಏನ ಬೆಳಿಗ್ಗೆ ಬೆಳಿಗ್ಗೆನೆ ಗಂಡ್ಸತ್ ಮುಂಡೆ ಗೊಣಗ್ದಂಗ್ ಗೊಣಗ್ತಾ ಇದ್ಯಾ? ಅಯ್ಯೋ ಇಲ್ವಲ್ಲ, ನೀವು ಹೆಣ್ಣೆತ್ತೋರು, ನಿಮ್ಮನ್ನ ನೋಡ್ಕೋಬೇಕಾದ್ದು ನಮ್ ಜವಾಬ್ದಾರಿ. ಕೂತ್ಕೊಳ್ಳಿ ಸರ್. ಭವ, ಹೇಗಿದೆ ನನ್ ಕಾಂಬಿನೇಷನ್? ಬ್ಲ್ಯಾಕ್ ಅಂಡ್ ಬ್ಲ್ಯಾಕ್, ಟೋಟಲಿ ಬ್ಲ್ಯಾಕ್. ಪೇಪರ್ ಲೋ, ಹೋದ್ ಜನ್ಮದಲ್ಲಿ ನೀ ಹಂದಿಯಾಗಿ ಹುಟ್ಟಿರ್ಬೇಕು. ನೀಟಾಗಿರೋದು ನಿನ್ ಹಣೆಲೇ ಬರ್ದಿಲ್ಲ ಬಿಡು. ಮಾವ, ನಿಮ್ ಎಲ್ಲಾ ಬಟ್ಟೆಗಳು ಕೊಳೆಲೇ ಆಗದೊಂದು ಐಡಿಯಾ ಕೊಡ್ಲಾ? ಏನದು? ನಿಮ್ ಎಲ್ಲಾ ಬಟ್ಟೆಗಳನ್ನ ಬಿಚ್ಚಿ ಒಗೆದು ಇಸ್ತ್ರಿ ಮಾಡಿ ಹ್ಯಾಂಗರ್ಗೆ ನೀಟಾಗಿ ನೇತಾಕ್ಬಿಡಿ. ಆಮೇಲೆ ನಾನೇನ್ ಹಾಕೊಳ್ಳಿ? ಉಟ್ಕೋಸಿ ಇಟ್ಕೊಳ್ಳಿ. ಭಾವ, ಇಲ್ಲಿ ರಾಧಾ ಬಂದ್ಲಲ್ಲ, ಎಲ್ಲಿ? ಇಲ್ಲಿ ನೀವು ನಮ್ ತಲೆ ತಿಂತಿರೋ ಹಾಗೆ ಅಲ್ಲಿ ನಿಮ್ ಮಗಳು ನಮ್ಮ ಮಾಮೂ ತಲೆ ತಿಂತಿರ್ಬೇಕು. Oh my God! You stupid! I don't like this type of behavior. ಒಂದ್ ಹೆಣ್ಣಿನ ಬಿಹೇವ್ ಮಾಡು. ಏನು ಹೆಣ್ಣು ಅಂದ್ರೆ ದೊಡ್ಡ ಬಟ್ಟಿಟ್ಕೊಂಡು ಒಂದು ಬುಟ್ಟಿ ಹೂ ಮುಡ್ಕೊಂಡು ಗಂಡಸಿಗೆ ಹೆದರ್ಕೊಂಡು ಮೂಲೆಯಲ್ಲಿ ನಿಂತ್ಕೊಂಡು ಬಗ್ಗಿ ನೋಡ್ತಿರ್ಬೇಕಾ? ನಾನ್ ಮಾಡ್ರನ್ ಆದ್ರೂನು ನಾನು ಹೆಣ್ಣೇನೆ, ಗೊತ್ತಾ? ಏನು ಗೊತ್ತಾ? ಹೇ, ಬಾಯ್ ಬಡ್ಕಿ. ಹಾಸ್ಪಿಟಲ್ ಬಂದ್ರೆ ಅಲ್ಲೂ ತಲೆ ತಿಂತೀಯ, ಇಲ್ಲಿಗೆ ಬಂದ್ರೆ ಇಲ್ಲೂ ತಲೆ ತಿಂತೀಯ. ನಿಂಗೆ ಬೇರೆ ಏನು ಕೆಲಸನೇ ಇಲ್ವಾ? ನನ್ನ ನಿನ್ನ ಲವ್ ಮಾಡೋದನ್ನ ಬಿಟ್ಟು ನನಗೆ ಬೇರೆ ಏನ್ ಕೆಲಸ ಇದೆ? ಹೌದು ಹೌದು, ನಿಂಗೆ ಬೇರೆ ಏನು ಕೆಲಸ ಇಲ್ಲ. ನಾನು ನಿಂಗೆ ಒಂದು ಒಳ್ಳೆ ಕೆಲಸ ಕೊಡ್ತೀನಿ. ಅರೆ ಡಾಕ್ಟರ್ ಭಯ, ನಿಮ್ದುಕ್ಕೆ ಯಾರು ನೀವು? ನಮ್ದುಕ್ಕೆ ಮರಿಯಲ್ಲ, ನಿಮ್ದುಕ್ಕೆ ಮರ್ತರು. ಆ ದಿನ ನಮ್ದು ಮಗುದು ನೀವು ಪ್ರಾಣ ಉಳಿಸಿದ್ರಿ. ಓ ಏನಿದು ಕ್ಯಾಪು, ಈ ಡ್ರೆಸ್ಸು, ಈ ಸೈಕಲು, ಓ ಎಕ್ಸರ್ಸೈಸು, ಅಚಾಯ್. ಡಾಕ್ಟರ್ ಭಯ, ಅದು ನಮ್ದು ಮನೆ. ನಮ್ದು ಮನೆಗೆ ಬಂದ್ಬಿಟ್ಟು ನಮ್ದು ಮನೆ ಪವಿತ್ರ ಮಾಡಿ ಬನ್ನಿ ಡಾಕ್ಟರ್ ಭಯ. ಬನ್ನಿ ಡಾಕ್ಟರ್ ಭಯ, ಬನ್ನಿ. ಅರೆ ಭಾಗವಂತಿ, ನಮ್ದು ಮನೆಗೆ ರಾಘವೇಂದ್ರ ಆಸ್ಪತ್ರೆದು ಡಾಕ್ಟರ್ ಶ್ರೀರಾಮ್ ಬಂದಿದ್ದಾರೆ. ಬನ್ನಿ ಡಾಕ್ಟ್ರೆ, ನೀವು ಕೂತ್ಕೊಳ್ಳಿ, ಬನ್ನಿ. ಅರೆ ಬೇಗ ಹಣ್ಣು ಹಂಪಳ ಎಲ್ಲ ತಗೊಂಡ್ ಬನ್ನಿ. ಕೂತ್ಕೊಳ್ಳಿ ಡಾಕ್ಟ್ರೆ, ಕೂತ್ಕೊಳ್ಳಿ. ನಮಸ್ಕಾರ. ತಗೊಳ್ಳಿ ಡಾಕ್ಟ್ರೆ. ಹಣ್ಣು ಹಂಪಳ ತಗೊಳ್ಳಿ ಡಾಕ್ಟ್ರೆ. ನಮ್ದಕ್ಕೆ ಸಾಕು, ನಿಮ್ದಕ್ಕೆ ಅದು ಜ್ಯೂಸ್ ಮಾಡ್ಕೊಂಡು ಕುಡ್ಕೊಳ್ಳಿ. ಓ, ಆರೋಗ್ಯಕ್ಕೆ ಒಳ್ಳೇದು ಡಾಕ್ಟರ್ ಹೇಳಿದ್ದಾರೆ. ನಮ್ದು ಮಗುಗೆ ಆಶೀರ್ವಾದ ಮಾಡಿ. ಆಯ್ತು, ಬರ್ತೀನಿ. ಮಗು ಹಸುವಾಗಿದೆ, ಹಾಲು ಕುಡಿಸಿ. ಆಯ್ತು ಡಾಕ್ಟರ್. ನಾರ್ಮಲ್ ಆಗಿದೆ, ಕೋರ್ಸ್ ಚೇಂಜ್ ಮಾಡಿದ್ದೀನಿ. ಈಗ ಅಲ್ಲೇ ಹೋಗ್ತಾ ಇದ್ದೀನಿ, ಚೆಕ್ ಮಾಡ್ತೀನಿ. ವೆರಿ ಗುಡ್. ಹಾಗೇನೆ ವಾರ್ಡ್ ನಂಬರ್ 14 ಪೇಷಂಟ್ ತಿಮ್ಮಯ್ಯ ಇದಾರಲ್ಲ, ಅವ್ರಿಗೂ ಮೆಡಿಸಿನ್ ಕೋರ್ಸ್ ಚೇಂಜ್ ಮಾಡ್ಬಿಡಿ. ಇದೇನಪ್ಪ ಇದು? ಈ ಡಾಕ್ಟರ್ ಹಚ್ಚ ನನ್ನ ಥರನೇ ಉಟ್ಬಿಟ್ಟಿದ್ದಾನೆ. ಇದು ಒಳ್ಳೆ ಚಾನ್ಸ್, ವರ್ಕೌಟ್ ಮಾಡ್ಬೋದು. ಕ್ಯಾರಿ ಆನ್. ಥ್ಯಾಂಕ್ ಯು ಸರ್. ಡಾಕ್ಟರ್, ಒಟ್ಟು ಇವತ್ತು 20,000 ಕಲೆಕ್ಟ್ ಆಗಿದೆ. 20,000 ಬ್ಯಾಂಕ್ ಕಟ್ಬಿಡಿ. ಓಕೆ ಸರ್. ಗೋ ಹೋಗಿ. ಕೃಷ್ಣ, ಎಷ್ಟು ವರ್ಷದಿಂದ ಬ್ಲ್ಯಾಕ್ ಟಿಕೆಟ್ ಮಾಡ್ತಾ ಇದೆಯಾ? ಯಾವತ್ತಾದ್ರೂ ಇಷ್ಟೊಂದು ನೋಡಿದ್ಯಾನು? ಇಂಥ ಅವಕಾಶ ಬಿಟ್ಬಿಡ್ಬೇಡ ಕಣೋ, ಬಿಡಬೇಡ. ಈ ರೀತಿ ಅನ್ಯಾಯವಾಗಿ ತಂದು ದುಡ್ಡಲ್ಲಿ ತಿಂದು ಬದುಕೋದಕ್ಕಿಂತ ಎಲ್ಲಾದ್ರೂ ಹೋಗಿ ಸಾಯೋದ್ಮೇಲೂ. ಅಮ್ಮ, ಇವತ್ತಿಂದ ನಾಳೆಯಿಂದ ಸಿನಿಮಾ ಥಿಯೇಟರ್ ಮುಂದೆ ನಾನು ಬ್ಲ್ಯಾಕ್ ಟಿಕೆಟ್ ಮಾಡೋದಿಲ್ಲ ಕಣಮ್ಮ. ಅಮ್ಮ ಹೇಳಿದ್ದು ಥಿಯೇಟ್ರಲ್ಲಿ ಬ್ಲ್ಯಾಕ್ ಟಿಕೆಟ್ ಮಾಡಬೇಡ ಅಂತ. ಇದನ್ನೇನಲ್ವಲ್ಲ. ಕೃಷ್ಣ, ನಕ್ಕು ಬೆಸ್ಟ್.
ಬೆಸ್ಟ್ ಆಫ್ ಲಕ್ಕು, ಗುಡ್ ಲಕ್ಕು. ಕೃಷ್ಣ, ಯಾಕೋ ಹಿಂಗ್ ಗಡಿಬಿಡಿ, ನಿಧಾನ, ಜಮಾಯಿಸು. ಜಮ 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 ಜಮ. ನಮಸ್ಕಾರ ಸರ್. ನಮಸ್ಕಾರ. ಓ ನಮಸ್ಕಾರ. ಬನ್ನಿ ಡಾಕ್ಟ್ರೆ. ನಮಸ್ಕಾರ. ನಮಸ್ಕಾರ. ತಾವು ಆರ್ಡರ್ ಕೊಟ್ಟು ಸೂಟ್ಸು, ಮ್ಯಾಚಿಂಗ್ ಶರ್ಟು, ಟೈ ಎಲ್ಲ ರೆಡಿ ಆಗಿದೆ. ರಮಾನಂದ, ಡಾಕ್ಟರ್ ಸಾಹೇಬ್ ಡ್ರೆಸ್ ಎಲ್ಲ ತಗೊಂಡು ಕಾರ್ಲಿ ಬಿಡಪ್ಪ. ಎಷ್ಟಾಯ್ತು ನೋಡಿ, ಮ್ಯಾಚಿಂಗ್ ಶರ್ಟು, ಶೂಸು, ಟೈ ಎಲ್ಲ ಸೇರಿ ಒಟ್ಟು 36,550 ರೂಪಾಯಿ ಆಗಿದೆ. ಡಾಕ್ಟ್ರೇ, ಐ ಆಮ್ ಸಾರಿ. ಪ್ಲೀಸ್. ಥ್ಯಾಂಕ್ಸ್. ಥ್ಯಾಂಕ್ ಯು ಡಾಕ್ಟ್ರೆ. ಥ್ಯಾಂಕ್ ಯು. ವೆಲ್ಕಮ್. ನೋಡಿದೆ ತಮ್ಮಯ್ಯ, ಡಾಕ್ಟರ್ ಎಂಥ ಬ್ರಿಲಿಯಂಟು. ಅವ್ರ ಮರುವು ಅಷ್ಟೇ ಬ್ರಿಲಿಯಂಟ್ ಆಗಿದೆ. ಹಾಯ್ ಮಾಮು. ಹಾಯ್. ಬಟ್ಟೆಲ್ಲ ತಗೊಂಬಂದ್ಬಿಡು. ಓಕೆ ಮಾಮು. ನಮಸ್ಕಾರ ಸರ್. ನಮಸ್ಕಾರ. ಬನ್ನಿ ಡಾಕ್ಟ್ರೇ. ನಮಸ್ಕಾರ. 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 ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಹಾ. ಸುಲ್ಗ ಸೂಟ್ ಬೇಕಾಗಿತ್ತೆ ಡಾಕ್ಟ್ರೆ. ಮೊನ್ನೆ ಹೇಳ್ಕೊಟ್ಟಲ್ಲ ಸೂಟು, ಅದು ಫಿಟ್ಟಿಂಗ್ ಸರಿಯಾಗಿತ್ತಾ? ಪರವಾಗಿಲ್ಲ. ಹೌದಾ? ತಿರ್ಗಾ ಬೇಕಾಗಿತ್ತೇನಾ? ನೋಡಿ, ಹೊಸ ಹೊಸ ಡಿಸೈನ್ಸ್ ಎಲ್ಲ ಬಂದಿದೆ. ಇದು ಮೊನ್ನೆ ಹೊಳ್ಕೊಟ್ಟಿದ್ದ ಡಿಸೈನು. ಯಾವ್ದು ಬೇಕಾ ನೋಡಿ ಹೇಳಿ. ಹೊಸದಲ್ಲೇನು ಬೇಕಾಗಿಲ್ಲ. ಮೊನ್ನೆ ಹೊಲ್ಸಿದ್ದು ಇವೇ ಕಲರ್ ಅಂತ. ಹೌದು ಹೌದು, ಇದೇ ಕಲರ್ ಹೊಳ್ಕೊಟ್ಟಿದ್ದ. ಇದೇ ಕಲರ್ ನಲ್ಲಿ ಇನ್ನಲ್ಲ ಸೂಟ್ ಹೊಲಿರಿ. ಆಯ್ತಾಯ್ತು. ಇದೇ ಕಲರ್ ಅಲ್ಲ? ಇದೇ ಕಲರ್. ಸೇಮ್ ಟು ಸೇಮ್. ಸೇಮ್ ಟು ಸೇಮ್. ಹೊಸದ್ ಬೇರೆ ಕಲರ್ಸ್ ಎಲ್ಲ ಬಂದಿರುವಾಗ ಏಯ್, ಹಾಕೊಳ್ಳೋ ನಾನು ಹೇಳ್ದಷ್ಟು ಕೇಳು. ಕೋತಿ ಮುಂಡದೆ. ಸರಿ, ಮತ್ತೆ ಈ ಆರ್ಡರ್ ಫಾರ್ಮ್ಗೆ ಒಂದು ಸೈನ್ ಹಾಕೊಟ್ಬಿಡಿ. ಮಟಾಶ್ 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 ಮಟಾಶ್. ನನಗೆ ಅರ್ಜೆಂಟ್ ಬೇಕು, ಬೇಗ ಹೊಲ್ಕೊಡಿ. ಅಯ್ಯೋ, ಸಾಯಂಕಾಲಕ್ಕೆಲ್ಲ ನಿಮ್ಗೆ ಡೆಲಿವರಿ ಕೊಟ್ಬಿಡ್ತೀನಿ. ಬರ್ಲಾ? ಸಾಯಂಕಾಲಕ್ಕೆಲ್ಲ ಕೊಟ್ಬಿಡ್ತೀನಿ. ಅಯ್ಯಪ್ಪ, ಅಯ್ಯೋ. ಏನ್ ಡಾಕ್ಟ್ರಪ್ಪ, ಒಂದೊಂದ್ಸಲ ಒಂದೊಂದ್ ತರ ಇರ್ತಾರಲ್ಲ ಇವರು.